Hello everyone, welcome to ಸನ್ಮಾರ್ಗ ಕ್ಲಾಸಸ್. ವರ್ಗಗಳು ಮತ್ತು ವರ್ಗಮೂಲಗಳು ಈ ಅಧ್ಯಾಯದ 2ನೇ ಪ್ರಶ್ನೆಯನ್ನ ಗಮನಿಸಿ. ಈ ಕೆಳಗಿನವುಗಳಲ್ಲಿ 13ರ ವರ್ಗವು ಆಯ್ಕೆ ಎ 26, ಬಿ 169, ಸಿ 196, ಡಿ 1313. ಓಕೆ, ಸೊ ಇಲ್ಲಿ 13ರ ವರ್ಗವನ್ನ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ಸಂಖ್ಯೆಯನ್ನ ಅಥವಾ ಒಂದು ಸಂಖ್ಯೆಯ ವರ್ಗವನ್ನ ಕಂಡು ಹಿಡಿಲಿಕ್ಕೆ ನಾವೇನ್ ಮಾಡ್ತೇವೆ, ಆ ಸಂಖ್ಯೆಯನ್ನ ಅದೇ ಸಂಖ್ಯೆಯಿಂದ ಗುಣಿಸ್ತೇವೆ ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ 13ರ ವರ್ಗ. ಸೊ ಅಂದ್ರೆ ಏನಾಯ್ತು, 13 ಗುಣಿಸು 13. ಒಂದು ಸಂಖ್ಯೆಯನ್ನ ಅದೇ ಸಂಖ್ಯೆಯಿಂದ ಗುಣಿಸ್ಬೇಕು. 13 ಗುಣಿಸು 13 ಅಲ್ವಾ. ಸೊ ಇಲ್ಲಿ ಕೊಟ್ಟಿರುವಂತಹ ಆಯ್ಕೆಯನ್ನ ಗಮನಿಸಿದ್ರೆ, ಸೊ ಎ ಆಯ್ಕೆ ನೋಡಿ 26. ಸೊ ಇದು 13 ಗುಣಿಸು 22 ಅಂತ ಬರೀಬಹುದು. 13 2 26 ಆಗತ್ತೆ. ಸೊ ಇದು ವರ್ಗ ಆಗಲ್ಲ. ಅದೇ ರೀತಿ 169. ಓಕೆ, ಸೊ ಇದು 13 ಗುಣಿಸು 13. ಸೊ ಇದರ ಉತ್ತರ ಎಷ್ಟು ಬರ್ತದೆ, 169 ಬರುತ್ತೆ. ಓಕೆ, ಅದೇ 196 ಸಿ ಆಯ್ಕೆಯನ್ನ ಗಮನಿಸಿದ್ರೆ, ಸೊ ಇದು 14ರ ವರ್ಗ ಆಗತ್ತೆ. 14 ಗುಣಿಸು 14 ಮಾಡೋದ್ರಿಂದ ನಮ್ಗೆ 196 ಸಿಗತ್ತೆ. ಓಕೆ, ಸೊ ಇಲ್ಲಿ 1313. ಸೊ ಇದು ಕೇವಲ ಸಂಖ್ಯೆಯನ್ನ 2 ಬಾರಿ ಬರೆಯಲಾಗಿದೆ ಅಷ್ಟೇ, 13 13 ಅಂತ ಅಷ್ಟೇ ಬಿಟ್ರೆ, ಸೊ ಇದು ಯಾವುದೇ ವರ್ಗ ಸಂಖ್ಯೆ ಆಗೋದಿಲ್ಲ. ಸೊ ಇಲ್ಲಿ ನಮ್ಗೆ 13ರ ವರ್ಗವನ್ನ ಕೇಳಿದ್ದಾರೆ. ಸೊ ಹಾಗಾದ್ರೆ 13ರ ವರ್ಗ ಅಂದ್ರೆ ಏನ್ ಹೇಳಿ, 13 ಅದೇ ಸಂಖ್ಯೆಯನ್ನ 2 ಬಾರಿ ಗುಣಿಸಿದಾಗ 169 ಸಿಗತ್ತೆ. ಹಾಗಾದ್ರೆ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಬಿ ಸರಿಯಾದ ಆಯ್ಕೆ ಆಗಿದೆ. ಥ್ಯಾಂಕ್ ಯು.